ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೆರಡು ಬಲಿಯಾಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ 38 ವರ್ಷದ ಸಂತೋಷ್ ರಾತ್ರಿ ಮಲಗಿದ್ದಲ್ಲಿಯೇ ಸಂತೋಷ್ಗೆ ಹೃದಯಾಘಾತ ಆಗಿದೆ. ನಿದ್ದೆಯಲ್ಲಿ ಇದ್ರು ಹೃದಯಾಘಾತದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ಸಕಲೇಶಪುರ ತಾಲೂಕಿನ ಅರೆಕೆರೆಯ 72 ವರ್ಷದ ದೇವಮ್ಮ ಕೂಡ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಎದೆ ನೋವಿನ ಚಿಕಿತ್ಸೆಗೋಸ್ಕರ ಬಂದಿದ್ರು. ಅವರು ಔಷಧಿ ಪಡೆದು ವಾಪಸ್ ಆಗ್ತಾ ಇದ್ರು. ಮಾರ್ಗ ಮಧ್ಯೆ ದೇವಮ್ಮ ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದೀವಿ, ಒಂದು ಕಡೆ 38 ವರ್ಷದ ಸಂತೋಷ್, ಈತ ರಾತ್ರಿ ಮಲಗಿದ್ರು, ಬೆಳಗ್ಗೆ ಎದ್ದಿಲ್ಲ, ಹೃದಯಾಘಾತ, ಮಲಗಿದ್ದಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿದೆ, ಕೊನೆಯುಸಿರೆಳೆದಿದ್ದಾರೆ. ಮತ್ತೊಂದು ಕಡೆ 72 ವರ್ಷದ ದೇವಮ್ಮ, ಅವ್ರು ಬೆಂಗಳೂರಿಗೆ ಆಗಮಿಸಿದ್ರು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಔಷಧಿ ಸಮೇತ ತಮ್ಮೂರಿಗೆ ವಾಪಸ್ ಆಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಅಂದರೆ ಇದು ಹಾಸನವನ್ನೇ ಬೆಚ್ಚಿ ಬೀಳಿಸೋ ಅಂತ ಎರಡು ಹೃದಯಾಘಾತದ ಪ್ರಕರಣಗಳು. ಸಂತೋಷ್ 38 ವರ್ಷ, ದೇವಮ್ಮ 72 ವರ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.